ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತೇನು ಅಂತಂದರೆ ಸಂಜೆ ಜಾಸ್ತಿ ದಿನ ಆಗಿತ್ತು, ಪಾರ್ಕಿಗೆ ವಿಸಿಟ್ ಮಾಡಿರಲಿಲ್ಲ. ಹಾಗೆ ಪಾರ್ಕಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಮಳೆ ಕೂಡ ಹೆಚ್ಚಾಗಿರೋದ್ರಿಂದ ತುಂಬ ಅಂದರೆ ತುಂಬ ಗಾಳಿ ಬರ್ತಾ ಇತ್ತು. ಜನನೂ ಕೂಡ ಕಡಿಮೆ ಇದ್ದರು. ನಾವು ಹೋಗ್ಬೇಕಾದ್ರೆ ಯಾವುದೇ ರೀತಿ ಮಳೆ ಇರಲಿಲ್ಲ, ತುಂಬ ಬಿಸಿಲಿತ್ತು. ಸ್ವಲ್ಪ ಹೋಗಿ ಒಂದು ಅರ್ಧ ಗಂಟೆಗೆ ಮೋಡ ಎಲ್ಲ ಮುಚ್ಕೊಂಬಿಟ್ಟು ಫುಲ್ಲು ಕತ್ಲು ಥರ ಆಗ್ಬಿಟ್ಟಿದೆ ನೋಡಿ. ಮೋಡ ಕೂಡ ಎಷ್ಟು ಕಪ್ಪಾಗಿದೆ. ಗಾಳಿನೂ ಕೂಡ ತುಂಬ ಇತ್ತು. ಜನ ನೋಡಿ ಒಬ್ಬರು ಕೂಡ ಇಲ್ಲ, ತುಂಬ ಕಡಿಮೆ ಆಗಿದ್ರು ಜನ. ಎಲ್ಲೋ ಒಬ್ಬೊಬ್ರು ಇದ್ದಾರೆ ಅಷ್ಟೇನೆ. ಮತ್ತು ನಾಳೆ ಪೂಜೆಗೆ ಅಂತೇಳ್ಬಿಟ್ಟು ಸ್ವಲ್ಪ ಗರಿಕೆ ಸೊಪ್ಪನ್ನ ಕಿತ್ಕೊಂಡು ಹಾಗೆ ಪಾರ್ಕಿಗೆ ಹೋದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಹೋಗಿದ್ದಷ್ಟೇನೆ. ತುಂಬ ಅಂದರೆ ತುಂಬ ನೀರು ಬಂದಿದೆ ಕೆರೆಯಲ್ಲಿ. ಮತ್ತು ಗಿಡಗಳು ಕೂಡ ಔಷಧಿ ಗಿಡಗಳು ಕೂಡ ತುಂಬ ಇದೆ ಇಲ್ಲಿ. ಹಾಗೆ ಪಾರ್ಕಲ್ಲಿ ಹಿಂಗೆ ಬರ್ತಾ ಅಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಇದೆ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕೂದಲು ಬೆಳವಣಿಗೆಗೆ. ಮತ್ತು ಇದು ಶ್ರೀಗಂಧದ ಗಿಡ, ಇನ್ನೂ ಚಿಕ್ಕ ಗಿಡನೇ ಇದು ನೋಡಿ. ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೋಡ ಫುಲ್ಲು ಬ್ಲ್ಯಾಕ್ ಆಗಿದೆ. ಫುಲ್ ಅಂದರೆ ಫುಲ್ಲು ಬ್ಲ್ಯಾಕ್ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಆಗಿದೆ. ಮತ್ತು ಕೆರೆಯಲ್ಲಿ ನೀರು ಕೂಡ ಹೆಚ್ಚಾಗಿದೆ. ಸಪೋಟ ಮರ ಮತ್ತು ಸೀತಾಫಲ ಮರ, ಹಲಸಿನ ಮರ ಎಲ್ಲದೂ ಕೂಡ ಇದೆ. ಆರೆಂಜ್ ಟ್ರೀ ಕೂಡ ಇದೆ ನೋಡಿ. ಹಂಗೇನೆ ಮರಗಳನ್ನೆಲ್ಲ ತೋರಿಸ್ಕೊಂಬರ್ತಾ ಇದ್ದೀನಿ. ಇದು ನೇರಳೆ ಹಣ್ಣಿನ ಮರ. ನೇರಳೆ ಹಣ್ಣಂದು ಸಿಕ್ಕಾಬಿಟ್ಟೆ ಕೆಳಗಡೆ ತಲೆಗೇನೆ ಬಿದ್ದೋಗ್ತಾವೆ, ಅಷ್ಟು ನೇರಳೆ ಹಣ್ಣು ಬಿಟ್ಟಿದೆ. ಸೀತಾಫಲ ಮರನೂ ಕೂಡ, ಇವಾಗ ಸೀತಾಫಲ ಸೀಸನ್ ಎಲ್ಲ ಒಂದು ಸ್ವಲ್ಪ ಕಾಯಿ ಕೂಡ ಆಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಆರೆಂಜ್ ಟ್ರೀ. ಮತ್ತು ಈ ಕಡೆಯಿಂದ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಾತುಕೋಳಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ. ಸುಮಾರು ಬಾತುಕೋಳಿಗಳಾಗಿದೆ. ಒಂದು ವಿಡಿಯೋದಲ್ಲಿ ಮೊಟ್ಟೆ ತೋರಿಸಿದ್ದೆ ನೋಡಿ. ಇವಾಗ ಎಷ್ಟೊಂದು ಸುಮಾರು ಒಂದು 200 ಮರಿಗಳಿದೆ ಇಲ್ಲಿ. ಹಂಗೆ ಸಂಜೆ ಸ್ವಲ್ಪ ಪೈಗೆ ವಿಸಿಟ್ ಮಾಡಿದ್ವಿ, ಏನಾದರೂ ತಗೊಳ್ಳೋಣ ಅಂತೇಳ್ಬಿಟ್ಟು. ನೀವು ವಿಸಿಟ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದೆಲ್ಲ ಸ್ವಲ್ಪ ಟಯರ್ಡ್ ಆಗ್ತಿತ್ತು ಅಂತೇಳ್ಬಿಟ್ಟು ನೋಡಿ. ಸ್ಟವ್ ಕೂಡ ತುಂಬ ಚೆನ್ನಾಗಿದ್ದು. ಫೇಬರು, ಎಲಿಕಾ ಮತ್ತು ಪ್ರೆಸ್ಟೀಜು ಎಲ್ಲ ಬ್ರ್ಯಾಂಡಿಂದ ಕೂಡ ಇದು. ಫೋನ್ ಕೂಡ ಎಲ್ಲ ಇದ್ವು. ಇಲ್ಲಿ F2 ಮೂವಿ ಬರ್ತಾ ಇದೆ. ಮತ್ತು ಮೇಲೆ ಒಂದು ಸೆಕ್ಷನ್ಗೆ ಹೋಗಿ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಡಿಶ್ ವಾಷರು ಎಲ್ಲ ಇರೋದು ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ. ಅಲ್ಲಿ ಕೂಡ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾಯಿತು. ಫ್ರಿಜ್ ಕೂಡ ಚೆನ್ನಾಗಿದ್ವು ನೋಡಿ. ನಾವೊಂದು ಫ್ರಿಜ್ ತರೋಣ ಅಂತೇಳ್ಬಿಟ್ಟು ಹೋಗಿದ್ದು, ಅದಕ್ಕೋಸ್ಕರ ಫ್ರಿಜ್ ನೋಡ್ತಾ ಇದ್ವಿ. ಯಾವುದು ಏನು ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡಿಲ್ಲ. ಎಲ್ಲಾದ್ರೂ ರಿವ್ಯೂ ತೊಗೊಂಡ್ಬಿಟ್ಟೇ ಸಜೆಸ್ಟ್ ಮುಂದೆ ತೊಗೊಳೋದಕ್ಕೆ ಟ್ರೈ ಮಾಡೋದು. ವೈರ್ಲ್ಪೂಲು ಮತ್ತು ಸ್ಯಾಮ್ಸಂಗ್ ಎಲ್ಲ ಚೆನ್ನಾಗಿತ್ತು, ಎರಡು ಬ್ರ್ಯಾಂಡು. ನಾವು ಎರಡು ಬ್ರ್ಯಾಂಡನ್ನು ವಿಚಾರಣೆ ಮಾಡಿ ಕಂಪ್ಯಾರಿಸನ್ ಮಾಡಿದ್ವಿ. ಇನ್ನು ಯಾವುದು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಲ್ಲ. ಸುಮಾರು ಹೊತ್ತಾಯಿತು ಇಲ್ಲಿ ಪೈಯಲ್ಲೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ರಾತ್ರಿ ಊಟಕ್ಕೆ ತುಂಬ ಟೈಮ್ ಆಗಿರೋದ್ರಿಂದ ಮನೆಯಲ್ಲೇ ಏನು ತಿನ್ನೋದಕ್ಕಾಗಿಲ್ಲ, ಅಡುಗೆನೂ ಕೂಡ ಮಾಡೋದಕ್ಕಾಗಿಲ್ಲ. ಅದಕ್ಕೆ ಹೋಟೆಲಲ್ಲಿ ಹೋಗಿದ್ವಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ತಗೊಂಡಿದ್ದಾಯಿತು. ಮತ್ತು ಬಜ್ಜಿನೂ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ರೀಸನಬಲ್ ಪ್ರೈಸ್ ಕೂಡ ಅತಿ ಹೆಚ್ಚು ಇಲ್ಲ. ದೊಡ್ಡ ದೊಡ್ಡ ಹೋಟೆಲ್ಗಿಂತ ಇದು ಚಿಕ್ಕ ಹೋಟೆಲಲ್ಲಿ ಟೇಸ್ಟು ಮತ್ತು ಹೈಜಿನಿಕ್ ಕೂಡ ತುಂಬ ಚೆನ್ನಾಗಿತ್ತು.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.